ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಭಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಒಂದು ವಿಶಿಷ್ಟವಾದ ಗುಣವನ್ನು ತಿಳಿಸ್ತಕ್ಕಂತಹ ನಾಮ ಓಂ ಸ್ಥಿರಾಯ ನಮಃ ಅಂತ ವರ್ಣನೆ ಮಾಡ್ತಾರೆ ಕೃಷ್ಣಾವಧೂತರು. ಸ್ಥಿರ ಅನ್ನೋ ಶಬ್ದದ ಅರ್ಥ ಚಾಂಚಲ್ಯ ಇಲ್ಲದೆ ಇರತಕ್ಕಂಥ ಮನಸ್ಥಿತಿ ಅಂತ ಅರ್ಥ. ಒಂದು ಕಡೆ ದೃಢವಾದ ಮನಸ್ಥಿತಿಯನ್ನು ಇಟ್ಟುಕೊಂಡು ತನ್ನ ಜೀವನದಲ್ಲಿ ಪ್ರವೃತ್ತಿಯನ್ನು ಮಾಡತಕ್ಕಂಥವರು ಅಂತ ಅರ್ಥ. ನಮ್ಮ ಮನಸ್ಸು ಎಷ್ಟು ಚಂಚಲ ಅನ್ನೋದು ಇವತ್ತಿನ ದಿನ ನಮಗೆ ಗೊತ್ತಿದೆ. ಇಂಥ ಕೃಷ್ಣ ಪರಮಾತ್ಮನೇ ಇಂದ್ರಾವತಾರಿಯಾದ ಅರ್ಜುನನಿಗೆ ಉಪದೇಶವನ್ನು ಮಾಡಬೇಕಾದ್ರೆ ಹೇಳತಕ್ಕಂಥ ಒಂದು ಮಾತು ಚಂಚಲಂ ಹಿ ಮನಃ ಕೃಷ್ಣ. ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಹೇಳತಕ್ಕಂಥ ಮಾತು, ಕೃಷ್ಣ ನಮ್ಮ ಮನಸ್ಸು ಅತ್ಯಂತ ಚಂಚಲವಾದದ್ದು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹೋ ಅನ್ನೋ ಮಾತಿನಂತೆ ನಮ್ಮ ಮನಸ್ಸೇ ನಮ್ಮ ಸಂಸಾರದ ಬಂಧನಕ್ಕೆ, ಈ ಸಂಸಾರದ ಮೋಚನೆಗೆ ಕಾರಣವಾದದ್ದು. ಮನಸ್ಸು ಚಂಚಲ, ಮನೋರೂಪ ಇಂದ್ರಿಯ ಚಂಚಲ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಬುದ್ಧಿಯನ್ನ ಮನಸ್ಸಿನ ಕೈಗೆ ಕೊಟ್ಟಾಗ ಕುದುರೆಯ ಲಾಡಿ ಮನುಷ್ಯನ ಹಿಡಿತದಲ್ಲಿ ಇಲ್ಲದೆ ಇದ್ದಾಗ ಸ್ವಚ್ಛಂದವಾಗಿ ಕಂಡಲ್ಲಿ ಯಾವ ರೀತಿ ಹೋಗತ್ತೋ ಹಾಗೆ ನಮ್ಮ ಬುದ್ಧಿಯನ್ನ ಮನಸ್ಸಿನ ಕೈಗೆ ಕೊಟ್ಟಾಗಲೂ ಕೂಡ ಹಿಡಿತ ತಪ್ಪಿ ಹೋಗಿ ಅನೇಕ ಅಂಧಕೂಪಗಳಿಗೆ ಬೀಳ್ತಕ್ಕಂತಹ ಅವಕಾಶಗಳು ನಮ್ಮಲ್ಲಿ ಇವತ್ತಿನ ದಿನ ಉಂಟಾಗತ್ತೆ. ಹಾಗಾಗಿ ಯಾವ ಕೆಲಸವನ್ನ ಮಾಡ್ತೇವೋ ಆ ಕೆಲಸ ಮುಗಿಯೋ ತನಕವೂ ಕೂಡ ನಮ್ಮಲ್ಲಿ ಚಾಂಚಲ್ಯ ಉಂಟಾಗಬಾರದು. ಒಂದು ದೃಢವಾದ ಒಂದು ನಿಷ್ಠೆ ನಮ್ಮಲ್ಲಿ ಉಂಟಾಯಿತು ಅಂತ ಆದರೆ ಆಗ ನಿಶ್ಚಯವಾಗಿಯೂ ಕೂಡ ಅಂದುಕೊಂಡ ಕೆಲಸ ಸರಾಗವಾಗಿ ಆಗತ್ತೆ. ಹಾಗಾಗಿ ರಾಘವೇಂದ್ರ ತೀರ್ಥರಂತಹ ಜ್ಞಾನಿಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ ಒಂದು ಗುಣ, ಒಂದು ಸ್ಥಿರವಾದ ಬುದ್ಧಿ ಕೊಡು. ಸ್ಥಿರವಾದ ಬುದ್ಧಿ ನಮ್ಮಲ್ಲಿ ಇರಬೇಕು ಅಂತಾದರೆ ನಮ್ಮಲ್ಲಿ ಇರತಕ್ಕಂತಹ ಚಾಂಚಲ್ಯವನ್ನು ತೊಡೆದು ಹಾಕಿ, ಚಾಂಚಲ್ಯವನ್ನು ಕಳೆಯಿರಿ. ಸ್ಥಿರವಾದ ದೃಢವಾದ ಬುದ್ಧಿಯನ್ನು ಹರಿ ಗುರುಗಳಲ್ಲಿ ಕೊಟ್ಟು ನಮಗೆ ಅನುಗ್ರಹ ಮಾಡಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ನಾವು ಈ ನಾಮದಲ್ಲಿ ಇವತ್ತಿನ ದಿನ ನೋಡಬಹುದಾಗಿದೆ.